ಸಮಸ್ತ ನಾಡಿನ ಜನತೆಗೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಮೊದಲಿಗೆ ನಮ್ಮ ನಿಲಯದ ನಿಲಯ ಪಾಲಕರಿಗೂ ಹಾಗೂ ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ನನ್ನೆಲ್ಲಾ ಸಹೋದರರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ನಮ್ಗೆಲ್ಲ ತಿಳಿದಿರುವಂತೆ 1950 ಜನವರಿ 26ರಂದು ಸಂವಿಧಾನವನ್ನ ಜಾರಿಗೊಳಿಸ್ತೀವಿ. ಆದ್ರೆ ಈ ಸಂವಿಧಾನವನ್ನ ರಚಿಸಲು ನಾವು ಪಟ್ಟಂತ ಕಷ್ಟ ಮತ್ತೆ ಬೇರೆ ದೇಶಗಳಿಂದ ಸಂವಿಧಾನವನ್ನ ಎರವಲು ಪಡ್ಕೊಡ್ತೀವಿ. ಇಡೀ ಅಖಂಡ ದೇಶಕ್ಕೆ ಈಗ ಒಂದು ಮನೇಲೆ ಆಗಿರ್ಬೋದು, ಒಂದು ಗ್ರಾಮನೇ ಆಗಿರ್ಬೋದು, ಒಂದು ಶಾಲೆನೇ ಆಗಿರ್ಬೋದು, ಒಂದು ಕಾನೂನು ಚೌಕಟ್ಟಲ್ಲಿ ಅದ್ನ ಒಂದು ಕಾನೂನು ಚೌಕಟ್ಟನ್ನ ಅದಕ್ಕೆ ನೀಡೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಇಡೀ ಅಖಂಡ ಭಾರತಕ್ಕೆ ಸಂವಿಧಾನವನ್ನ ರಚಿಸೋದು, ಕಾನೂನುಗಳನ್ನ ರೂಪಿಸೋದು ಅಂದ್ರೆ ಅದು ತುಂಬಾ ಕಷ್ಟ. ಯಾಕೆಂದ್ರೆ ಭಾರತ ಒಂದು ಆಗ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆನೆ ಸಂವಿಧಾನವನ್ನ ರಚಿಸ್ಬೇಕು ಅಂತ ಸಭೆಯನ್ನ ನಿಯೋಜಿಸ್ತಾರೆ. ಆಗ ಸಚ್ಚಿದಾನಂದ ಸಿನ್ಹಾರವರು ಭಾರತದ ಮೊದಲ ಅಂದ್ರೆ ಸಂವಿಧಾನ ರಚನಾ ಸಮಿತಿಯ ಮೊದಲ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ನಂತರ ಈ ಸಂವಿಧಾನವನ್ನ ರಚಿಸೋಕೆ ಒಬ್ಬ ಅಂದ್ರೆ ತಿಳಿದಿರುವಂತಹ ವ್ಯಕ್ತಿಗಳನ್ನ ಹುಡುಕಂತ ಸಂದರ್ಭದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ನಿಯೋಜಿಸ್ತಾರೆ. ನಂತರ ಈ ಸಂವಿಧಾನಕ್ಕೆ ತಿಳಿದಂತವ್ರು ಬೇಕು. ಯಾಕೆಂದ್ರೆ ಸುಮ್ನೆ ಯಾವ್ದಾವ್ದೋ ಕಾನೂನುಗಳನ್ನ ಇಡೀ ದೇಶಕ್ಕೆ ಕೊಟ್ರೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯು ಸ್ಥಾಪನೆ ಆಗುತ್ತೆ. ನಂತರ ಅದು 2 ವರ್ಷ 11 ತಿಂಗಳು 18 ದಿನ ತಗೊಂಡು ಸುದೀರ್ಘ ಕಾಲಗಳವರೆಗೆ ಯಾವ್ಯಾವ ಕಾನೂನುಗಳನ್ನ ಕೊಡ್ಬೇಕು, ಯಾವ್ಯಾವ ಕಾನೂನುಗಳನ್ನ ಕೊಡಬಾರ್ದು ಅಂತ ಮಂಡನೆಗಳು ಅಂದ್ರೆ ಮಂಡಿಸ್ತಾರೆ. ಅದೆಲ್ಲ ಆದ ನಂತರ ನಾರಾಯಣ ರೈಜಾದ್ರವರು ತಮ್ಮ ಸ್ವ ಹಸ್ತಾಕ್ಷರದಿಂದ ಸಂವಿಧಾನವನ್ನ ಬರೀತಾರೆ. ಅದು 1949 ನವೆಂಬರ್ 26ರಂದು ಪೂರ್ಣಗೊಳ್ಳುತ್ತೆ. ಅವತ್ತು ನಾವು ನಮ್ಗೆ ಅರ್ಪಿಸ್ಕೊಳ್ತೀವಿ. ಆದ್ರೆ ಅದನ್ನ ಜಾರಿಗೊಳಿಸೋದು ಯಾವಾಗ ಅಂತ ಒಂದು ಅಂದ್ರೆ ಯಾವತ್ ಜಾರಿಗೊಳಿಸ್ಬೇಕು, ಇಡೀ ದೇಶಕ್ಕೆ ಕಾನೂನನ್ನ ರೂಪಿಸಿದ ಮೇಲೆ ಅದನ್ನ ಜಾರಿಗೊಳಿಸುವಂತ ದಿನವೂ ಸಹ ಮಹತ್ವಪೂರ್ಣವಾಗಿರ್ಬೇಕು ಅಂತ ಚರ್ಚಿಸಿದಾಗ 1929 30ರ ಸಾಲಿನಲ್ಲಿ ನಡೆದಂತ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಜವಾಹರಲಾಲ್ ನೆಹರೂರವರು. ಅವತ್ತು 1930 ಜನವರಿ 26ರಂದು ಸಂಪೂರ್ಣ ಸ್ವರಾಜ್ಯ ಅಂತ ಘೋಷಿಸಿರ್ತಾರೆ. ಅದರ ಸವಿ ನೆನಪಿಗಾಗಿ 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನ ನಾವು ಜಾರಿಗೊಳಿಸ್ತೀವಿ. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರ್ಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಷ್ಟು ಕಷ್ಟವನ್ನ ಅನುಭವಿಸಿದ್ರು ಅಂತ. ಇಡೀ ದೇಶದಲ್ಲಿ ಅಂದ್ರೆ ಆಗಿನ ಅವರು ಸಣ್ಣ ವಯಸ್ಸಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ ಎಲ್ಲ ಅವ್ರನ್ನ ದೂಷಿಸ್ತಾ ಇರ್ತಾರೆ. ಏನಂತ ಅಂತಂದ್ರೆ, ಇವನು ಸಮಾಜದ ರೀತಿ ರಿವಾಜುಗಳನ್ನ ಉಲ್ಲಂಘಿಸ್ತಾ ಇದ್ದಾನೆ, ಕಾನೂನುಗಳನ್ನ ಪಾಲಿಸ್ತಾ ಇಲ್ಲ ಅಂತ ಯಾವ ವ್ಯಕ್ತಿಗೆ ದೂಷಣೆಗೆ ಒಳಗಾಗಿರ್ತಾರೋ, ಮುಂದೆ ಅದೇ ವ್ಯಕ್ತಿ ಇಡೀ ದೇಶಕ್ಕೆ ಭಾರತದ ಸಂವಿಧಾನವನ್ನ ಅಂದ್ರೆ ಇಡೀ ದೇಶಕ್ಕೆ ಕಾನೂನನ್ನ ರಚಿಸ್ತಾರೆ ಅಂದ್ರೆ ಅವ್ರು ಪಟ್ಟಂತ ಶ್ರಮವನ್ನ ನಾವ್ ಇವತ್ತು ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಳ್ಳಿ ಕಡೆ ಅಥವಾ ಚಿಕ್ಕ ಮಕ್ಕಳಲ್ಲಿ ಹೋದ್ರೆ ನಾಡಹಬ್ಬನ ಹಬ್ಬದ ತರ ಸೆಲೆಬ್ರೇಷನ್ ಮಾಡ್ತಾರ. ಊರೆಲ್ಲ ಪ್ರಭತ್ ಪೇರಿಗೆ ಹೋಗಿರ್ತಾರೆ, ಊರಲ್ಲೆಲ್ಲ ಈ ತರ ಇದನ್ನೆಲ್ಲ ಕಟ್ಟಿರ್ತಾರೆ, ಧ್ವಜೆಲ್ಲ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಸೊ ಅದನ್ನ ಆನಂದಿಸ್ಬೇಕು. ಆ ಆನಂದ ಮಕ್ಕಳಲ್ಲಿ ಬರ್ತಾ ಇದೆ, ಯುವಕರಲ್ಲಿ ಬರ್ತಾ ಇಲ್ಲ. ಅದನ್ನ ನಾವು ರೂಢಿಸ್ಕೋಬೇಕು. ಅವಾಗ ಮಾತ್ರ ಸಮಾಜ ಕಟ್ಟಕ್ಕಾಗೋದು, ರಾಷ್ಟ್ರ ಕಟ್ಟಕ್ಕಾಗೋದು.